ಏನು ಸಮಸ್ಯೆ? ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಎಷ್ಟನೇ ಬ್ಯಾಚ್ ಇದು ನಡೀತಾ ಇರೋದು? ಥರ್ಡ್ ಬ್ಯಾಚು ನಡೀತಾ ಇದೆ. ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇದಕ್ಕೆ 499 ಕೋಟಿ ರೂಪಾಯಿಗಳಷ್ಟು, ಸುಮಾರು 500 ಕೋಟಿ ಅಂತ ಇಟ್ಕೊಂಡು 499 ಅಂದರೆ 500 ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಚಿಂತನೆಗಳನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೂರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ನೋಡ್ರಿ, ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ ಸರ್. ಆದರೆ ಬಿಜೆಪಿ ಅವರು ಹೇಳ್ತಾರೆ ಶೂನ್ಯ ಸಾಧನೆ, ಸಿದ್ದರಾಮಯ್ಯನವರು ಸುಮ್ಮನೆ ಹೇಳ್ತಾರೆ. ಬಜೆಟ್ ಇದು ಬೊಕ್ಕಸ ಖಾಲಿ ಮಾಡಿದ್ದಾರೆ. ಯಾರು? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. GST ತಂದವ್ರು ಯಾರು? ಯಾರು ತಂದದ್ದು? ಅವರೇ ತಂದದ್ದು. ಎಷ್ಟು ವರ್ಷಗಳಿತ್ತು ಅದು GST? ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವ್ರು ಯಾರು? GST ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ 24% ವಸೂಲು ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು. ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇ ಸುಮಾರು 10ರಿಂದ 12 ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಗಿದೆ. ಒಂದು ವರ್ಷಕ್ಕೆ 10ರಿಂದ 12 ಸಾವಿರ ಕೋಟಿ. ಈ ವರ್ಷ 5ರಿಂದ 7 ಸಾವಿರ ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ತೆರಿಗೆ ಕೊಡ್ತೀವಿ ನಾವು. ನಮ್ಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70 ಸಾವಿರ ಕೋಟಿ ಅಷ್ಟೇ ವಾಪಸ್ ಬರೋದು ನಮಗೆ. ವರ್ಷಕ್ಕೆ ನಾವು 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಅವ್ರು ಕೊಡೋದು ಎಷ್ಟು? 60ರಿಂದ 70 ಸಾವಿರ ಕೋಟಿ. ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ ವಾಪಸ್ ಕೊಡೋದು ನಮಗೆ 14 ಪೈಸೆ, 15 ಪೈಸೆ. ಗೊತ್ತಾಯ್ತಾ? ಇದಕ್ಕೆಲ್ಲ BJಪಿಯವರು ಏನು ಹೇಳ್ತಾರೆ? ಅಪ್ಪರ್ ಭದ್ರಕ್ಕೆ 5300 ಕೋಟಿ ಕೊಡ್ತೀವಿ ಅಂತಂದರು. ಕೊಟ್ರಾ? 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿತ್ತು 4,000 ಎಷ್ಟು 5,495 ಕೋಟಿ ಕೊಡಿ ಅಂತ, 5,495 ಕೋಟಿ ಕೊಡಿ ಅಂತ ಹೇಳಿತ್ತು. ಕೊಟ್ರಾ? ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂದರು. ಕೊಟ್ರಾ? ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದರು. ಕೊಟ್ರಾ? ಏನು ಕೊಡಲಿಲ್ಲ, ಏನು ಮಾಡಲಿಲ್ಲ. ಅವ್ರ್ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ? ಎಷ್ಟು ವರ್ಷ ಇದ್ದರು? ಎಷ್ಟು ವರ್ಷ ಇದ್ರಿ? 4 ವರ್ಷ. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು. ಯಾಕೆ ಮಾಡಲಿಲ್ಲ? 23ವರೆಗೆ ಅವರೇ ಇದ್ರಲ್ಲ, 4 ವರ್ಷ ಬೇಕಾಗಿತ್ತ? ದುಡ್ಡು ಕೊಡಲಿಲ್ಲ. ನಾವು ಬಂದು ಕಂಪ್ಲೀಟ್ ಮಾಡೋದು. ಬಳ್ಳಾರಿ ಪ್ರಕರಣವನ್ನು CBI ತನಿಖೆಗೆ ವಹಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ಹೋಗಿ ನೋಡ್ಕೊ ಬಂದಿದ್ದಾರೆ. ಫ್ಲ್ಯಾಗ್ನ ಇದನ್ನ ಪೋಸ್ಟರ್ ಅಲ್ಲ, ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರಿ? ಅದೇ ಪ್ರಚೋದನೆ.
ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ಹಾಂ